exercise 9.3 7th question ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಫ್ diagonals of a cyclic quadrilateral ಅಂತ ಕೊಟ್ಟಿದ್ದಾರೆ ಓಕೆ ಫಸ್ಟ್ ನಾವು cyclic quadrilateral ಆಗ್ಬಿಡೋಣ ಓಕೆ ನಾನು ಏನ್ ಮಾಡ್ತೀನಿ ಒಂದು ಸರ್ಕಲ್ ತಗೊಂತೀನಿ ಓಕೆ ಸೊ ಅದನ್ನ ಇಲ್ಲಿ ಮೂವ್ ಮಾಡಿದೆ ಓಕೆ ಈಗ ಈ cyclic quadrilateral ಅಂದ್ರೆ ಸರ್ಕಲ್ ಒಳಗಡೆ ಕ್ವಾಡ್ರಿಲ್ಯಾಟರಲ್ ಆಗ್ಬೇಕು ಇದನ್ನ ಎ ಅಂತ ತಗೊಂತೀನಿ ಈ ಪಾಯಿಂಟ್ ನ ಬಿ ಅಂತ ತಗೊಂತೀನಿ ಈ ಪಾಯಿಂಟ್ ನ ಸಿ ಅಂತ ತಗೊಂತೀನಿ ಈ ಪಾಯಿಂಟ್ ನ ಡಿ ಅಂತ ತಗೊಂತೀನಿ ಓಕೆ ಇವು 4 ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ ಕ್ವಾಡ್ರಿಲ್ಯಾಟರಲ್ ಆಗುತ್ತೆ ಓಕೆ ಸೊ ಇದೇನಾಯ್ತು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆಯ್ತು ಓಕೆನಾ ಈಗ ಅವ್ರು ಏನ್ ಗಿವನ್ ಕೊಟ್ಟಿದ್ರೆ ಅದು ಬರ್ಕೊಳ್ಳೋಣ ಓಕೆ ಗಿವನ್ ಏನ್ ಕೊಟ್ಟಿದ್ದಾರೆ ಇಫ್ diagonals of a cyclic quadrilateral are diameters of the circle ಈಗ ನೋಡ್ರಿ diagonals of a cyclic quadrilateral are diameter ನಾನು ಈಗ diagonals ಹಾಕಿದ್ರೆ ಓಕೆ diagonal ಜಾಯಿನ್ ಮಾಡಿದ್ರೆ ಓಕೆ ಅವು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಓ ಹತ್ರ ಅಂದ್ರೆ ಸೆಂಟರ್ ಹತ್ರ ಇಂಟರ್ಸೆಕ್ಟ್ ಆಗುತ್ತೆ ಯಾಕಂದ್ರೆ ಅದು ಡಯಾಗ್ನಲ್ ಹೌದು ಡಯಾಮೀಟರ್ ಹೌದು ಅಂತ ಕೊಟ್ಟಿದ್ದಾನೆ ಡಯಾಗ್ನಲ್ ನಥಿಂಗ್ ಬಟ್ ಏನು ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ ಡಯಾಮೀಟರ್ ಅಂದ್ರೆ ಅದು ಎಲ್ಲಿಂದ ಪಾಸ್ ಆಗ್ಬೇಕು ಸೆಂಟರ್ ಪಾಸ್ ಆಗ್ಬೇಕು ಸೊ ಇಲ್ಲಿ ಗಿವನ್ ಏನು ಎ ಸಿ ಅಂಡ್ ಬಿ ಡಿ ಆರ್ ಡಯಾಗ್ನಲ್ಸ್ ಹೌದು ಅದೇ ರೀತಿ ಡಯಾಮೀಟರ್ ಹೌದು ಡಯಾಗ್ನಲ್ಸ್ ಅಂಡ್ ಡಯಾಮೀಟರ್ಸ್ ಆಫ್ ಎ ಸರ್ಕಲ್ ಓಕೆ ಇದು ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಇದು ಎ ಬಿ ಸಿ ಡಿ ಬಂದ್ಬಿಟ್ಟು ಏನದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಸೊ ಏನ್ ಬರ್ತೀವಿ ಎ ಬಿ ಸಿ ಡಿ ಇಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಇದು ಅವ್ರು ಕೊಟ್ಟಿದ್ದಾರೆ ಓಕೆ ಈಗ ಟು ಪ್ರೂವ್ ಏನ್ ಮಾಡ್ಬೇಕು ನೋಡೋಣ of a circle through the vertices of the quadrilateral prove that it is a rectangle ಅದನ್ನ rectangle ಅಂತ ಪ್ರೂವ್ ಮಾಡಬೇಕು ಈಗ ಏನ್ ಪ್ರೂವ್ ಮಾಡಬೇಕು ಎ ಬಿ ಸಿ ಡಿ is a rectangle ಅಂತ ಪ್ರೂವ್ ಮಾಡಬೇಕು ಓಕೆ rectangle ಅಂದ್ರೆ ಏನು ಎಲ್ಲ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು ಆಂಗಲ್ ಎ is equal to angle B is equal to angle C is equal to angle D is equal to 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು ಓಕೆ ಈಗ ಪ್ರೂಫ್ ಮಾಡೋಣ ಓಕೆ ಪ್ರೂಫ್ ಮಾಡಕ್ಕಿಂತ ಮುಂಚೆ ನಿಮಗೆ ಒಂದು ಬೇಸಿಕ್ ಗೊತ್ತಿರ್ಬೇಕು ಏನಂತಂದ್ರೆ ಓಕೆ ಈಗ ನಾನು ಒಂದು ಸರ್ಕಲ್ ತಗೊಂಡ್ರೆ ಅನ್ಕೋಣ ಸರ್ಕಲ್ ತಗೊಂಡ್ರೆ ಅದಕ್ಕೊಂದು ಡಯಾಮೀಟರ್ ಹಾಕಿದ್ರೆ ಅದು ಎರಡು ಸೆಮಿ ಸರ್ಕಲ್ ಆಗ್ತವೆ ಇದೊಂದು ಸರ್ಕಲ್ ಸೆಮಿ ಸರ್ಕಲ್ ಇದೊಂದು ಸೆಮಿ ಸರ್ಕಲ್ ಅಂತಂದ್ರೆ ಒಂದು ಹಾಫ್ ಸರ್ಕಲ್ ಅಂತ ಅರ್ಥ ಅಂದ್ರೆ ಒಂದು ಫುಲ್ ಸರ್ಕಲ್ ನ ಕರೆಕ್ಟ್ ಆಗಿ ಡಿವೈಡ್ ಮಾಡುತ್ತೆ ಡಯಾಮೀಟರ್ ಈ ಕಡೆ ಅರ್ಧ ಈ ಕಡೆ ಅರ್ಧ ಈಗ ನಾನೇನ್ ಮಾಡ್ತೀನಿ ಈ ಎ ಸಿ ಡಯಾಗ್ನಲ್ ಇದೆಲ್ಲ ಅದನ್ನ ತಗೋತೀನಿ ಓಕೆ ಎ ಸಿ ಅದು ಡಯಾಗ್ನಲ್ ಹೌದು ಪ್ಲಸ್ ಡಯಾಮೀಟರ್ ಹೌದು ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಸಪರೇಟ್ ಆಗಿ ಎ ಸಿ ತಗೊಂತೀನಿ ಓಕೆ ಈ ಕಡೆ ಏನ್ ಪಾಯಿಂಟ್ ಇದೆ ಈ ಕಡೆ ಡಿ ಇದೆ ಓಕೆ ಈ ಕಡೆ ಪಾಯಿಂಟ್ ಏನಿದೆ ಈ ಕಡೆ ಪಾಯಿಂಟ್ ಬಿ ಇದೆ ಓಕೆ ನಿಮಗೇನ್ ಪ್ರಾಪರ್ಟಿ ಗೊತ್ತಿರ್ಬೇಕಂದ್ರೆ ಓಕೆ ಇದು ಸೆಮಿ ಸರ್ಕಲ್ ಆಯ್ತಾನೆ 1 ಸೆಮಿ ಸರ್ಕಲ್ 2 ಸೆಮಿ ಸರ್ಕಲ್ ಅಲ್ಲಿ ನೀವು ಸರ್ಕಲ್ ಬೌಂಡ್ರಿಯಲ್ಲಿ ಓಕೆ ಸೆಮಿ ಸರ್ಕಲ್ ಬೌಂಡ್ರಿಯಲ್ಲಿ ಯಾವ್ದೋ ಒಂದು ಪಾಯಿಂಟ್ ತಗೊಂಡು ಓಕೆ ಈ ಡಯಾಮೀಟರ್ ಇಂದ ಜಾಯಿನ್ ಮಾಡಿದ್ರೆ ಓಕೆ ಅದ್ರ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 90 ಡಿಗ್ರಿ ಇರುತ್ತೆ ಓಕೆ ಅದೇ ರೀತಿ ನೋಡ್ರಿ ಇಲ್ಲಿ ಕೂಡ ನೋಡ್ರಿ ಈ ಸೆಕೆಂಡ್ ಕೂಡ ಸೆಮಿ ಸರ್ಕಲ್ ತಾನೆ ಸೆಮಿ ಸರ್ಕಲ್ ಮೇಲೆ ನಾನು ಒಂದು ಪಾಯಿಂಟ್ ತಗೊಂಡೆ ಬಿ ಅದನ್ನ ಡಯಾಮೀಟರ್ ಇಂದ ಜಾಯಿನ್ ಮಾಡಿದ್ರೆ ಓಕೆ ಡಯಾಮೀಟರ್ ಇಂದ ಜಾಯಿನ್ ಮಾಡಿದ್ರೆ ಅದ್ರ ಆಂಗಲ್ ಎಷ್ಟಿರುತ್ತೆ ಅದ್ರ ಆಂಗಲ್ ಕೂಡ 90 ಡಿಗ್ರಿ ಇರುತ್ತೆ ಸೊ ನಾವ್ ಇವಾಗ ಏನ್ ಮಾಡ್ತೀವಿ ಇಫ್ ಕನ್ಸಿಡರ್ ಎ ಸಿ ಡಯಾಮೀಟರ್ ತಗೊಂಡ್ರೆ ಓಕೆ ಅವಾಗ ಏನ್ ಬರಿಬಹುದು ನಾನು ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬಹುದು ಓಕೆ ಈ ಡಿ ಆಂಗಲ್ ಬಿ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ರೀಸನ್ ಏನ್ ಬರಿಬೇಕಂತಂದ್ರೆ ಇದನ್ನ ಈಕ್ವೇಶನ್ 1 ಅಂತೀನಿ ಓಕೆ ರೀಸನ್ ಏನಂತಂದ್ರೆ angle in a semicircle is 90 degree. Okay, ಇದನ್ನ ಬರ್ಬಿಡ್ರಿ. So equation 1 ಏನು angle D is equal to angle B is equal to
933 ಇದು ಈಕ್ವೇಶನ್ 1 ಆಯ್ತು. ಓಕೆ, ನೆಕ್ಸ್ಟ್ ಈಗ ನೀವು ನೋಡ್ರಿ ಇದನ್ನ ಎರೇಸ್ ಮಾಡ್ತೀನಿ ಮತ್ತೆ ನಾನು. ಓಕೆ, ಸೊ ಇದನ್ನು ಕೂಡ ಎರೇಸ್ ಮಾಡ್ಬಿಡೋಣ. ಈಗ ನಾನೇನ್ ಮಾಡ್ತೀನಿ ನೋಡ್ರಿ, ಈಗ ಮತ್ತೆ ಸರ್ಕಲ್ ತಗೊಂತೀನಿ. ಓಕೆ, ಇದು ಸೆಂಟರ್ ಅನ್ಕೊಳ್ರಿ. ಈಗ ನಾನೇನ್ ಮಾಡ್ತೀನಿ, ಎ ಸಿ ತಗೊಂಡ್ವಲ್ಲ, ಈಗ ಏನ್ ಮಾಡ್ತೀನಿ ನಾನು, ಈಗ ಬಿ ಡಿ ಡಯಾಗ್ನಲ್ ತಗೊಂತೀನಿ. ಬಿ ಡಿ ಡಯಾಗ್ನಲ್ ಅಂದ್ರೆ ಒಂದೇ, ಡಯಾಮೀಟರ್ ಅಂದ್ರೆ ಒಂದೇ. ಸೊ ಬಿ ಡಿ ಏನದು, ಡಯಾಮೀಟರ್. ಇದು ಬಿ ಡಿ ಡಯಾಮೀಟರ್ ಆಯ್ತು. ಓಕೆ, ಈಗ ಬಿ ಡಿಗೆ ಪಾಯಿಂಟ್ ಈ ಕಡೆ ಏನಿದೆ, ಇಲ್ಲಿ ಬಂದ್ಬಿಟ್ಟು ಎ ಪಾಯಿಂಟ್ ಇದೆ. ಓಕೆ, ಈ ಕಡೆ ಬಂದ್ಬಿಟ್ಟು ಏನಿದೆ, ಸಿ ಪಾಯಿಂಟ್ ಇದೆ. ಈಗ ನೀವೇ ನೋಡಿದ್ರೆ ಇದು ಡಯಾಮೀಟರ್ ತಾನೆ. ನಾನೇನ್ ಹೇಳಿದೆ, ಡಯಾಮೀಟರ್ ಏನ್ ಮಾಡುತ್ತೆ, ಎರಡು ಹಾಫ್ ಸರ್ಕಲ್ ಆಗಿ ಮಾಡುತ್ತಾ, ಎರಡು ಹಾಫ್ ಸರ್ಕಲ್ ಮಾಡುತ್ತೆ ಅಂದ್ರೆ ಅದ್ ನಥಿಂಗ್ ಬಟ್ ಸೆಮಿ ಸರ್ಕಲ್. ಓಕೆನಾ, ಎರಡು ಸೆಮಿ ಸರ್ಕಲ್. ಈಗ ನಾನು ಸೆಮಿ ಸರ್ಕಲ್ ಅಲ್ಲಿ ಓಕೆ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಂಡು, ಸೆಮಿ ಸರ್ಕಲ್ ಮೇಲೆ ಎಲ್ಲಾದ್ರೂ ಪಾಯಿಂಟ್ ತಗೊಂಡು ಅದನ್ನ ಡಯಾಮೀಟರ್ ಅಂತ ಜಾಯಿನ್ ಮಾಡಿದ್ರೆ ಓಕೆ ಅದ್ರ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ. ಓಕೆ, ಅದೇ ರೀತಿ ಇಲ್ಲಿ ಕೂಡ ನೋಡ್ರಿ, ಸೆಕೆಂಡ್ ಸೆಮಿ ಸರ್ಕಲ್ ಅಲ್ಲಿ ಕೂಡ ನಾನು ಸೆಮಿ ಸರ್ಕಲ್ ಮೇಲೆ ಒಂದು ಪಾಯಿಂಟ್ ತಗೊಂಡಿನಿ, ಆ ಡಯಾಮೀಟರ್ ಇಂದ ಜಾಯಿನ್ ಮಾಡಿದ್ರೆ ಓಕೆ ಇದ್ರ ಆಂಗಲ್ ಎಷ್ಟಾಗುತ್ತೆ, 90 ಡಿಗ್ರಿ ಆಗುತ್ತೆ. ಸೊ ಇವಾಗ ನಾನು ಏನ್ ಬರಿಬಹುದು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಬರೀಬಹುದು. ಇದನ್ನ ಇಕ್ವೇಶನ್ 2 ಅಂತ ತಗೊಳ್ಳೋಣ. ಓಕೆ, ರೀಸನ್ ಏನ್ ಬರಿತೀವಿ, ಆಂಗಲ್ ಇನ್ ಎ semicircle is 90 ಡಿಗ್ರಿ. ಓಕೆ, ಇದು ಇವಾಗ ಯಾವ ಕಾರ್ಡ್ ತಗೊಂಡಿದ್ವಿ, ಕನ್ಸಿಡರ್ ಯಾವ ಡಯಾಮೀಟರ್ ತಗೊಂಡಿದ್ವಿ, ಕನ್ಸಿಡರ್ ಬಿ ಡಿ ಡಯಾಮೀಟರ್, ಆ ಡಯಾಮೀಟರ್ ತಗೊಂಡಿದ್ವಿ. ಓಕೆ, ಸೊ ಈಕ್ವೇಶನ್ 2 ಏನ್ ಬಂತು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದು ಈಕ್ವೇಶನ್ 2 ಬಂತು. ಓಕೆ, ಸೊ ನಾವೇನ್ ಮಾಡೋಣ, ಇದಿಷ್ಟು ಎರೇಸ್ ಮಾಡೋಣ. ಈಗ ನೀವು ನೋಡಿದ್ರೆ ಫ್ರಮ್ 192 ಏನ್ ಬರೀಬಹುದು, ಈಕ್ವೇಶನ್ 192 ನೋಡ್ರಿ, ಫ್ರಮ್ 192 ಎಲ್ಲ ಆಂಗಲ್ 90 ಡಿಗ್ರಿ ಅಂತ ಬರೀಬಹುದಾ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬಂತು. ದೇರ್ ಫೋರ್ ನಾವ್ ಏನ್ ಹೇಳ್ಬೋದು ಇವಾಗ, ಎ ಬಿ ಸಿ ಡಿ ಇಸ್ ಎ ರೆಕ್ಟಾಂಗಲ್ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನ ಪ್ರೂವ್ ಮಾಡಂತ ಹೇಳಿದ್ರು, ನಾವು ಅದನ್ನ ಪ್ರೂವ್ ಮಾಡಿದ್ವಿ, ಎ ಬಿ ಸಿ ಡಿ ಇಸ್ ಎ ರೆಕ್ಟಾಂಗಲ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಆ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ನಿಮಗೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರ ಅಪ್ಡೇಟು, ಅಂದ್ರೆ ನೋಟ್ಸ್ ಕೊಟ್ರ ಅಪ್ಡೇಟು ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಇದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.